ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದೆಲ್ಲದಕ್ಕಿಂತ ಮುಂಚೆ ನಾವು ಏನು ವಿಚಾರ ಮಾಡಬೇಕು ಅಂತ ಹೇಳಿದ್ರೆ, ಬಹಳಷ್ಟು ಜನರಿಗೆ ಕಾಡ್ತಿರೋ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕು. ಏನು ಅದು ಅಂತ ಹೇಳಿದ್ರೆ, ಹೇಗೆ ಹೂಡಿಕೆ ಮಾಡಬೇಕು, ಹೇಗೆ ಉಳಿತಾಯ ಮಾಡಬೇಕು, ಉಳಿತಾಯ ಮಾಡಿದ ದುಡ್ಡನ್ನ ಹೇಗೆ ಬೆಳೆಸಬೇಕು, ನಮಗೆ ಹೆಚ್ಚು ಬಡ್ಡಿ ಲಾಭವನ್ನ ಪಡ್ಕೊಳ್ಳೋದು ಹೇಗೆ, ಈ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕಾಡ್ತಿರುತ್ತೆ. ಆದ್ರೆ ಬಹಳಷ್ಟು ಜನ ಉತ್ತರ ಕಂಡುಕೊಳ್ಳೋ ಮುಂಚೆನೆ ಶರಣಾಗಿ ಸುಮ್ಮನಾಗಿ ಬಿಡ್ತಾರೆ, ಯಾವುದೇ ಪ್ರಯತ್ನವನ್ನ ಮಾಡಲಿಕ್ಕೆ ಹೋಗಲ್ಲ. ಎಷ್ಟೋ ಜನರ ಆದಾಯ, ಮಂತ್ಲಿ ಸ್ಯಾಲ್ರಿ ಏನು ಬರುತ್ತೆ, ತಿಂಗಳ ಸಂಬಳ ಏನು ಬರುತ್ತೆ, ಆ ಸಂಬಳನ ಅವರು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಉಳಿತಾಯ ಖಾತೆಯಲ್ಲಿ ಇಟ್ಟುಕೊಂಡು 3-4% ಬಡ್ಡಿ ತಗೋತಿರ್ತಾರೆ. ಇನ್ನು ಕೆಲವರು RD ಮಾಡ್ತಿರ್ತಾರೆ, RDಯಲ್ಲೂ ಅಂತ ಒಳ್ಳೆ ಬಡ್ಡಿ ಏನು ಸಿಗಲ್ಲ. ಇನ್ನು FD ಮಾಡ್ತಾರೆ, 6-7% ಬಡ್ಡಿ ಲಾಭ ಸಿಗುತ್ತೆ. ಇಷ್ಟು ಸಾಕ ಇವತ್ತಿನ ಹಣದುಬ್ಬರ ಅಂದ್ರೆ ಬೆಲೆ ಏರಿಕೆ ಯಾವ ಪ್ರಮಾಣದಲ್ಲಿ ಆಗ್ತಿದೆ ನೀವು ನೋಡ್ಬೋದು. ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಿದೆ, ಅಡುಗೆ ಎಣ್ಣೆಯ ಬೆಲೆ ಜಾಸ್ತಿ ಆಗ್ತಿದೆ, ಅಕ್ಕಿ ಬೇಳೆಯ ಬೆಲೆ ಜಾಸ್ತಿ ಆಗ್ತಿದೆ. ಇದೆಲ್ಲ ಜಾಸ್ತಿ ಆಗ್ತಿರುವಾಗ ನಮ್ಮ ದುಡ್ಡು ಮಾತ್ರ ಅಷ್ಟೇ ಇದ್ರೆ ಸಾಕಾಗುತ್ತಾ? ದುಡ್ಡು ಕೂಡ ನಮಗಾಗಿ ದುಡಿಬೇಕು, ನಮಗಾಗಿ ಬೆಳಿಬೇಕು ಅಲ್ವಾ? ಅದಕ್ಕಿರೋ ಒಂದು ಉತ್ತಮ ಆಯ್ಕೆ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅನ್ನೋ ಪ್ರಶ್ನೆಗೆ ಈಗ ನೇರವಾಗಿ ಬರೋಣ. ಮ್ಯೂಚುವಲ್ ಅಂದ್ರೆ ಪರಸ್ಪರ, ಫಂಡ್ ಅಂದ್ರೆ ನಿಧಿ. ಬಹಳಷ್ಟು ಜನ ಒಟ್ಟುಗೂಡಿ ಹಣವನ್ನ ಹಾಕಿ ತಮ್ಮ ತಮ್ಮ ಕೈಯಿಂದ ಒಂದು ನಿಧಿಯನ್ನ ಸೃಷ್ಟಿ ಮಾಡುವ ಪ್ರಕ್ರಿಯೆಗೆ ನಾವು ಮ್ಯೂಚುವಲ್ ಫಂಡ್ ಅಂತೇಳಿ ಸರಳವಾಗಿ ಹೇಳ್ಬೋದು. ಇನ್ನು ಒಂದು ಉದಾಹರಣೆ ಸಮೇತ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಡೋಣ. ಈಗ ಬೆಂಗಳೂರಿಂದ ಮೈಸೂರಿಗೆ ನಾನು ಹೋಗಬೇಕು, ನನಗೆ 2 ಆಯ್ಕೆಗಳಿದ್ದಾವೆ. ಒಂದನೇದು, ನಾನೇ ಕಾರನ್ನ ಚಾಲನೆ ಮಾಡಿಕೊಂಡು ಬೆಂಗಳೂರಿಂದ ಮೈಸೂರಿಗೆ ಹೋಗುವಂಥದ್ದು. ಈಗ ನಾನೇ ಕಾರ್ ಚಾಲನೆ ಮಾಡಬೇಕು ಅಂದ್ರೆ ನನಗೆ ಸರಿಯಾಗಿ ಡ್ರೈವಿಂಗ್ ಬರಬೇಕು, ರೋಡ್ ಟ್ರಾಫಿಕ್ ಸಿಗ್ನಲ್ಗಳ ಬಗ್ಗೆ ಅರಿವಿರಬೇಕು, ಎಲ್ಲಿ ಬ್ರೇಕ್ ಅಪ್ಲೈ ಮಾಡಬೇಕು, ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ನಿಲ್ಲಿಸಬಾರ್ದು, ಫ್ಯೂಯಲ್ ಟ್ಯಾಂಕ್ ಫುಲ್ ಆಗಿದೆಯಾ, ಆಯಿಲ್ ಸರಿ ಇದೆಯಾ, ಕೂಲೆಂಟ್ ಸರಿಯಾಗಿದೆಯಾ ವಾಹನದಲ್ಲಿ, ಎಷ್ಟು ಸ್ಪೀಡಲ್ಲಿ ಹೋಗಬೇಕು, ಈ ಎಲ್ಲ ನಿರ್ಧಾರಗಳನ್ನ ನಾನು ಮಾಡಬೇಕಾಗಿ ಬರುತ್ತೆ ನಾನೇ ಚಾಲನೆ ಮಾಡಿದ್ರೆ. ಇಲ್ಲಪ್ಪ ನನಗೆ ಚಾಲನೆ ಮಾಡಿ ಗೊತ್ತಿಲ್ಲ, ನನಗೆ ಡ್ರೈವಿಂಗ್ ಮಾಡಕ್ ಆಗಲ್ಲ ಅಂತ ಅನ್ಸಿದ್ರೆ, ಎರಡನೇ ಆಯ್ಕೆ ಏನು ಅಂತ ಹೇಳಿದ್ರೆ, ಒಬ್ಬ ಒಳ್ಳೆ ಚಾಲಕನನ್ನ ನಮ್ಮ ಜೊತೆ ಕರ್ಕೊಂಡು ಅವರಿಗೆ ನಮ್ಮ ವಾಹನವನ್ನು ಒಪ್ಪಿಸಿ ನೀವು ನಮ್ಮನ್ನ ಬೆಂಗಳೂರಿಂದ ಮೈಸೂರಿಗೆ ಕರ್ಕೊಂಡೋಗಿ ಬಿಡಿ ಅಂತ ಹೇಳುವಂಥದ್ದು. ಈ ಎರಡನೇ ಆಯ್ಕೆಯಲ್ಲಿ ಏನು ಅಂತ ಹೇಳಿದ್ರೆ, ಅವರೇ ವಾಹನವನ್ನ ಚಲಾಯಿಸ್ಕೊಂಡು ಮಾರ್ಗವನ್ನ ಆಯ್ಕೆ ಮಾಡಿಕೊಂಡು ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ಪೆಟ್ರೋಲ್ ಹಾಕೋಬೇಕು, ಪ್ರತಿಯೊಂದು ನಿರ್ಧಾರವನ್ನ ಅವ್ರು ತೆಗೆದುಕೊಂಡು ನಮ್ಮನ್ನ ಮೈಸೂರಿಗೆ ಹೋಗಿ ತಲುಪಿಸ್ತಾರೆ. ಈ ಒಂದನೇ ಆಯ್ಕೆ ಹೇಳಿದ್ನಲ್ಲ, ನಾವೇ ಚಾಲನೆ ಮಾಡಿಕೊಂಡು ವಾಹನವನ್ನ ಮೈಸೂರಿಗೆ ಹೋಗೋದು, ಅದು ನೇರವಾಗಿ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ, ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಂಥದ್ದು. ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು ನೇರವಾಗಿ ಹೂಡಿಕೆ ಮಾಡ್ತೀರಾ ಅಂದಾಗ ರಿಸ್ಕ್ ಜಾಸ್ತಿ ಇರುತ್ತೆ. ಅರಿವಿಲ್ಲದೆ ಹೂಡಿಕೆ ಮಾಡಕ್ ಹೋದ್ರೆ ಕೈ ಸುಟ್ಕೊಳ್ಳೋ ಸಾಧ್ಯತೆನೂ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಬಗ್ಗೆ ನಮ್ಗೆ ಅರಿವಿಲ್ಲ, ನಮಗೆ ಬೇರೆಯವರ ಸಹಾಯ ಬೇಕು ಅಂದ್ರೆ ಅದಕ್ಕಿರೋ ಆಯ್ಕೆ ನಾನು ಹೇಳಿದ್ನಲ್ಲ, ಎರಡನೇದು, ಒಬ್ರು ಒಳ್ಳೆ ಚಾಲಕರನ್ನ ಕರ್ಕೊಂಡು ಮೈಸೂರಿಗೆ ನಮ್ಮ ವಾಹನದ ಮೂಲಕ ಅವರ ಸಹಾಯ ಪಡೆದು ತಲುಪುವಂಥದ್ದು, ಅದು ಎರಡನೇ ಮಾರ್ಗ. ಅದು ಮ್ಯೂಚುವಲ್ ಫಂಡ್ನ ಮಾರ್ಗ. ಮ್ಯೂಚುವಲ್ ಫಂಡ್ನಲ್ಲಿ ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾರೆ, ಅಂದ್ರೆ ಹಣಕಾಸು ನಿರ್ವಹಣೆಯ ಬಗ್ಗೆ ಅರಿವಿರ್ತಕ್ಕಂಥವ್ರು. ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಅರಿವಿರ್ತಕ್ಕಂಥ ಫಂಡ್ ಮ್ಯಾನೇಜರ್ ಇರ್ತಾರೆ. ಆ ಫಂಡ್ ಮ್ಯಾನೇಜರ್ ನಮ್ಮ ಹಣವನ್ನ ನಿರ್ವಹಣೆ ಮಾಡ್ತಾರೆ. ನಾವು ಪ್ರತಿ ತಿಂಗಳು 500 ರೂಪಾಯಿ ಇರ್ಬೋದು, 1000 ರೂಪಾಯಿ ಇರ್ಬೋದು, 2000 ರೂಪಾಯಿ ಇರ್ಬೋದು, ಈ ರೀತಿ ನಾವು ಏನು ಹೂಡಿಕೆ ಮಾಡ್ತೀವಿ, ಅಥವಾ ಒಂದೇ ಬಾರಿಗೆ 10,000 ರೂಪಾಯಿ, 15,000 ರೂಪಾಯಿ, 1 ಲಕ್ಷ ರೂಪಾಯಿ, ಈ ರೀತಿಯಲ್ಲಿ ನಾವು ಏನು ಹೂಡಿಕೆ ಮಾಡ್ತೀವಿ ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಒಬ್ರು ಫಂಡ್ ಮ್ಯಾನೇಜರ್ ಇರ್ತಾರೆ. ಆ ಫಂಡ್ ಮ್ಯಾನೇಜರು ಎಲ್ಲಿಗೆ ದುಡ್ಡನ್ನು ಹಾಕಬೇಕು ಅನ್ನೋದನ್ನ ನಿರ್ಧಾರವನ್ನ ತೆಗೆದುಕೊಂಡು ನಮಗೆ ಲಾಭ ಆಗೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ಹೇಗೆ, ಎಲ್ಲೆಲ್ಲಿ ದುಡ್ಡು ಹಾಕ್ತಾರೆ ಅಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡು ಹಾಕ್ತಾರೆ, ಬಾಂಡ್ಗಳಲ್ಲಿ, ಡಿಬೆಂಚರ್ಗಳಲ್ಲಿ ದುಡ್ಡು ಹಾಕ್ತಾರೆ, ಮತ್ತೆ ಕಾರ್ಪೊರೇಟ್ ಬಾಂಡ್ಗಳಲ್ಲಿ ದುಡ್ಡು ಹಾಕ್ತಾರೆ. ಹೀಗೆ ಎಲ್ಲೆಲ್ಲಿ ಹೂಡಿಕೆಗೆ ಆಯ್ಕೆಗಳಿದ್ದಾವೋ ಅವರ ಒಂದು ರಿಸ್ಕ್ ಅನ್ನು ತೆಗೆದುಕೊಂಡು ಅವರ ಒಂದು ಜ್ಞಾನವನ್ನ ಬಳಸಿ ಅವರು ಹೂಡಿಕೆಯನ್ನ ಮಾಡಿ ನಮಗೆ ಲಾಭವನ್ನ ತಂದು ಕೊಡ್ತಾರೆ. ಲಾಭ ತಂದು ಕೊಟ್ಟ ಮೇಲೆ ಅವ್ರೇನು ಸುಮ್ಮನೆ ಮಾಡ್ತಾರಾ? ಅದೇನು ಅವರು ಸಮಾಜ ಸೇವೆ ಅಂತ ಮಾಡ್ತಾರ? ಖಂಡಿತವಾಗಿಯೂ ಇಲ್ಲ. ಅವರು ಬಂದ ಲಾಭದಲ್ಲಿ 1-3% ಅಷ್ಟು ಕಮಿಷನ್ ಅನ್ನು ಅವ್ರು ಪಡ್ಕೊಳ್ತಾರೆ. ಹಾಗಾಗಿ ಮ್ಯೂಚುವಲ್ ಫಂಡ್ಗಳ ಮೂಲಕ ಅವರಿಗೊಂದಿಷ್ಟು ಲಾಭ ಆಗುತ್ತೆ, ಹೂಡಿಕೆ ಮಾಡುವ ಹೂಡಿಕೆದಾರನಿಗೆ ಹೆಚ್ಚು ಲಾಭ ಆಗುತ್ತೆ. ಇದು ಮ್ಯೂಚುವಲ್ ಫಂಡ್ನ ಒಟ್ಟು ಪ್ರಕ್ರಿಯೆ ಅಂತೇಳಿ ನಾವು ಹೇಳ್ಬೋದು. ಮ್ಯೂಚುವಲ್ ಫಂಡ್ ಅಲ್ಲಿ ಎಷ್ಟು ದುಡ್ಡು ಹೂಡಿಕೆ ಮಾಡ್ಬೋದು ಅಂದ್ರೆ, 100 ರೂಪಾಯಿ ಕೂಡ ಹೂಡಿಕೆ ಮಾಡ್ಬೋದು, 500 ರೂಪಾಯಿ ಹೂಡಿಕೆ ಮಾಡ್ಬೋದು. ಮ್ಯೂಚುವಲ್ ಫಂಡ್ ನಲ್ಲಿ ಎಷ್ಟು ಲಾಭ ಆಗುತ್ತೆ ಅಂತೇಳಿ ನೀವು ಕೇಳ್ಬೋದು.
ಸಾಮಾನ್ಯವಾಗಿ ದೀರ್ಘಾವಧಿಯಲ್ಲಿ ಮ್ಯೂಚುವಲ್ ಫಂಡ್ಗಳು ಸಹಜವಾಗೇನೆ ಸಾಂಪ್ರದಾಯಿಕ ಹೂಡಿಕೆಗಳಿಗಿಂತ ಅಂದ್ರೆ ನಮ್ಮ FD ಏನಿರ್ಬೋದು, PPF ಏನಿರ್ಬೋದು, ಈ ಎಲ್ಲಾ ಹೂಡಿಕೆಗಳಿಗಿಂತ ಖಂಡಿತವಾಗಿಯೂ ಒಳ್ಳೆ ಲಾಭಾಂಶವನ್ನ ಕೊಡುತ್ತೆ. 12ರಿಂದ 14% ನಾವು ಆವರೇಜ್ ಅನ್ನ ತೆಗೆದುಕೊಳ್ಬಹುದು. ಇದಕ್ಕಿಂತ ಹೆಚ್ಚು ಲಾಭಾಂಶವನ್ನ ಕೊಡೋ ಉದಾಹರಣೆಗಳು ಸಹ ಇದೆ ಮ್ಯೂಚುವಲ್ ಫಂಡ್ ಇತಿಹಾಸದಲ್ಲಿ. ಆದ್ರೆ ಸರಾಸರಿ ನಾವು 12ರಿಂದ 14% ಲಾಭಾಂಶವನ್ನು ನಿರೀಕ್ಷೆ ಮಾಡಬಹುದು. ಆದ್ರೆ ಇದು ಗ್ಯಾರಂಟಿಡ್ ಅಲ್ಲ, ಇಲ್ಲಿ ರಿಸ್ಕ್ ಇದೆ. ನಿಮಗೆ FD ಯಲ್ಲಿ ಅಥವಾ PPF ನಲ್ಲಿ ಏನು ಪಕ್ಕಾ ಇಷ್ಟು ನಿಮಗೆ ಹೂಡಿಕೆ ಮಾಡಿದ್ರೆ ಇಷ್ಟು ಲಾಭಾಂಶ ಬರುತ್ತೆ ಅಂತೇಳಿ ಇರುತ್ತಲ್ಲ, ಆ ರೀತಿಯ ನಿಶ್ಚಿತ ಲಾಭಾಂಶವನ್ನ ನೀವು ಮ್ಯೂಚುವಲ್ ಫಂಡ್ ನಲ್ಲಿ ನಿರೀಕ್ಷೆ ಮಾಡುವಂತಿಲ್ಲ. ಅದರಲ್ಲಿ ಒಂದಿಷ್ಟು ರಿಸ್ಕ್ ಇದ್ದೇ ಇರುತ್ತೆ, ಇದು ನೆನ್ಪಿಟ್ಕೋಬೇಕು. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನೀವು ಪ್ರತಿ ತಿಂಗಳು 500 ರೂಪಾಯಿ ಹೂಡಿಕೆ ಮಾಡ್ತಾ ಹೋದ್ರೆ ಮುಂದಿನ 20 ವರ್ಷಗಳ ನಂತರ 12ರಷ್ಟು ಲಾಭಾಂಶ ನಿಮಗೆ ಸಿಕ್ಕಿದ್ರೆ ನಿಮ್ಮ ಬಳಿ 5 ಲಕ್ಷ ರೂಪಾಯಿ ಹಣ ಇರುತ್ತೆ. ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡ್ತಾ ಬಂದ್ರೆ 500 ರೂಪಾಯಿನ ನೀವು ಉದಾಹರಣೆಗೆ 10,000 ರೂಪಾಯಿನ ಹೂಡಿಕೆ ಮಾಡ್ತಾ ಬಂದ್ರಿ, ಮುಂದಿನ 20 ವರ್ಷಗಳ ಕಾಲಕ್ಕೆ ನೀವು ಹೂಡಿಕೆ ಮಾಡ್ತೀರಿ ಅಂತ ಆದ್ರೆ ನಿಮಗೆ 13% ಲಾಭಾಂಶದ ಪ್ರಕಾರ ಅಂದಾಜು ಮಾಡಿದ್ರೆ 20 ವರ್ಷಗಳ ಬಳಿಕ 1,14,00,000 ರೂಪಾಯಿ ಆಸುಪಾಸಿನಲ್ಲಿ ನಿಮಗೆ ಹಣ ಸಿಗುತ್ತೆ. ಅಂದ್ರೆ ಲೆಕ್ಕಾಚಾರ ಮಾಡಿ ಎಷ್ಟು ದೊಡ್ಡ ಲಾಭದ ಅವಕಾಶ ಮ್ಯೂಚುವಲ್ ಫಂಡ್ಗಳಲ್ಲಿ ಇದೆ ಅನ್ನೋದನ್ನ ನೀವು ಅಂದಾಜು ಮಾಡ್ಕೋಬೇಕು. ಹಾಗಾದ್ರೆ ಇಷ್ಟೆಲ್ಲ ಲಾಭಾಂಶ ಇದೆ, ಈ ಚಿಟ್ ಫಂಡ್ಗಳಲ್ಲಿ ಮೋಸ ಆಗುತ್ತಲ್ಲ, ಬೇರೆ ಬೇರೆ ವಿಚಾರಗಳಲ್ಲಿ ಮೋಸ ಆಗುತ್ತಲ್ಲ, ಆ ರೀತಿ ಮೋಸ ಆಗ್ಬಿಟ್ರೆ ಹೇಗೆ ಮ್ಯೂಚುವಲ್ ಫಂಡ್ ನಲ್ಲಿ ಅಂತೇಳಿ ನೀವು ಭಾವಿಸ್ಕೋಬಹುದು. ಖಂಡಿತವಾಗಿ ಹಾಗೆ ಆಗೋಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಸೆಬಿ ಅಂತ ಏನ್ ಹೇಳಿದೆ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಅಂದ್ರೆ ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ ಏನಿದೆ ಅದರ ನಿರ್ವಹಣೆಯಲ್ಲಿ ಮ್ಯೂಚುವಲ್ ಫಂಡ್ಗಳು ನಡೀತವೆ. 44 ಮ್ಯೂಚುವಲ್ ಫಂಡ್ ಹೌಸ್ಗಳು ಭಾರತದಲ್ಲಿ ಇದಾವೆ. ಇವೆಲ್ಲವೂ ಕೂಡ ಸೆಬಿಯ ನಿಯಂತ್ರಣಕ್ಕೆ ಒಳಪಟ್ಟಿರ್ತವೆ. ಸೆಬಿ ಅವು ಏನಾದ್ರೂ ಹಾದಿ ತಪ್ಪಿದ್ರೆ ಅದಕ್ಕೆ ಚಾಟಿ ಬೀಸಿ ಅವನ್ನ ಸರಿದಾರಿಗೆ ತರುವಂತ ಕೆಲಸವನ್ನ ಸೆಬಿ ಮಾಡುತ್ತೆ. ಹಾಗಾಗಿ ನಿಮ್ಮ ಹೂಡಿಕೆ ಬಗ್ಗೆ ಆತಂಕ ಪಟ್ಕೊಳ್ಳೋ ಅಗತ್ಯ ಇಲ್ಲ. ನೀವು ಹೂಡಿಕೆ ಮಾಡುವ ಮುನ್ನ ಅರಿತು ಹೂಡಿಕೆ ಮಾಡೋದು ಬಹಳ ಮುಖ್ಯ. ಈ ವಿಡಿಯೋವನ್ನ ನಾವು ಹಣಕಾಸು ಶಿಕ್ಷಣ ಉದ್ದೇಶಕ್ಕಾಗಿ ಮಾಡಿದ್ದೀವಿ. ಇದನ್ನ ನೀವು ಹೂಡಿಕೆಯ ಶಿಫಾರಸು ಅಂತ ಹೇಳಿ ಭಾವಿಸಬಾರದು. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕೆ ಮುಂಚೆ ಯಾರೇ ಹೇಳಿದ್ರು ನಿಮ್ಮ ಅಧ್ಯಯನವನ್ನ ನೀವು ಮಾಡಲೇಬೇಕು. ಅಧ್ಯಯನ ಮಾಡಿದ ನಂತರದಲ್ಲಷ್ಟೇ ಹೂಡಿಕೆ ಮಾಡಬೇಕು. ನೀವು ಗಮನಿಸಿ, ಶ್ರೀಮಂತರೆಲ್ಲರೂ ಬೇರೆ ಬೇರೆ ಕೆಲಸಕ್ಕೆ ಕೆಲಸದವ್ರನ್ನ ಇಟ್ಕೊಂಡಿರ್ತಾರೆ, ಆದ್ರೆ ಹಣಕಾಸನ್ನ ಮಾತ್ರ ಅವರೇ ನಿರ್ವಹಣೆ ಮಾಡ್ತಾರೆ. ನೀವು ಹಣವನ್ನ ಉಳಿಸಿ ಬೆಳೆಸಿ ಶ್ರೀಮಂತರಾಗಬೇಕು ಅಂತೇಳಿ ಅಂದ್ರೆ ಹಣಕಾಸು ವಿಚಾರಗಳನ್ನ ನೀವು ಕಲ್ತ್ಕೋಬೇಕು, ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ನಿರಂತರವಾಗಿ ಹಣಕಾಸು ಶಿಕ್ಷಣವನ್ನ ನಿಮ್ಮ ಜೀವನದ ಭಾಗವಾಗಿಸ್ಕೋಬೇಕು. ಮ್ಯೂಚುವಲ್ ಫಂಡ್ ಹೂಡಿಕೆ ಯಾಕೆ ಮುಖ್ಯ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬಹಳಷ್ಟು ಜನ ನನಗೆ ಕೇಳ್ತಾರೆ, PPF ನಲ್ಲಿ ಹೂಡಿಕೆ ಮಾಡಿದ್ದೀನಿ, ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ನಲ್ಲಿ ಹೂಡಿಕೆ ಮಾಡಿದ್ದೀನಿ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ನಲ್ಲಿ ನಾನು ಹೂಡಿಕೆ ಮಾಡಿದ್ದೀನಿ, ಮನಿ ಬ್ಯಾಕ್ ಪಾಲಿಸಿಗಳಲ್ಲಿ ಹೂಡಿಕೆ ಮಾಡಿದ್ದೀನಿ, FD ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿದ್ರು ನನಗೆ ಮ್ಯೂಚುವಲ್ ಫಂಡ್ ಅಗತ್ಯ ಇದೆಯಾ, ನಾನು ಹೂಡಿಕೆ ಮಾಡಲೇಬೇಕಾ ಮ್ಯೂಚುವಲ್ ಫಂಡ್ ನಲ್ಲಿ ಅಂತ ನನಗೆ ಪ್ರಶ್ನೆಯನ್ನ ಕೇಳ್ತಾರೆ. ನಾವೇನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸಾಂಪ್ರದಾಯಿಕ ಹೂಡಿಕೆಗಳು ಅಂದ್ರೆ ಈ ಪೋಸ್ಟ್ ಆಫೀಸ್ ಹೂಡಿಕೆ ಇರ್ಬೋದು, FD ಇರ್ಬೋದು, ಅಥವಾ PPF NSC ಸರ್ಟಿಫಿಕೇಟ್ ನಂತಹ ಹೂಡಿಕೆಗಳಿರ್ಬೋದು, ಇದು ಎಲ್ಲದರಲ್ಲೂ ಕ್ರಮೇಣ ಬಡ್ಡಿ ದರ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಈ ಬಡ್ಡಿ ದರ ಕಡಿಮೆ ಆಗ್ತಿರೋದ್ರಿಂದ ಸಹಜವಾಗೇನೆ ಪ್ರತಿಯೊಬ್ಬರು ಮ್ಯೂಚುವಲ್ ಫಂಡ್ ಬಗ್ಗೆ ಕಲಿಯುವಂತಹ ಅನಿವಾರ್ಯತೆ ಇದೆ. ಮತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಯಾಕೆ ಕಲಿಬೇಕು ಅಂತ ಹೇಳಿ ನೀವು ಕೇಳಬಹುದು. ಹಣದುಬ್ಬರ ಜಾಸ್ತಿ ಆಗ್ತಿರುವಾಗ ನಿಮ್ಮ ಹೂಡಿಕೆಯ ಮೊತ್ತ ನಿಮಗೆ ಹಣವನ್ನ ಗಳಿಸ್ಕೊಡೋ ರೀತಿಯಲ್ಲಿ ಇರಬೇಕು. ನೀವು ಹೂಡಿಕೆ ಮಾಡಿದ ಹಣ ನಿಮಗೆ ಹಣದುಬ್ಬರವನ್ನ ಅಂದ್ರೆ ಬೆಲೆ ಏರಿಕೆಯನ್ನ ಮೀರಿ ನಿಲ್ಲೋ ಶಕ್ತಿಯನ್ನ ಕಳೆದುಕೊಳ್ತು ಅಂತ ಹೇಳಿದ್ರೆ ಆ ಹೂಡಿಕೆಗೆ ಅರ್ಥನೇ ಇರೋದಿಲ್ಲ. ನಿಮಗೆ ಗೊತ್ತಾ, 2020-2021 ಇಸವಿಯಲ್ಲಿನೇ ಸುಮಾರು 81 ಲಕ್ಷ ಜನ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡಿದ್ದಾರೆ. ಈ ಸಂಖ್ಯೆ ಮುಂದಿನ ದಿನಗಳಲ್ಲಿ ಬೆಳೆಯುತ್ತಾ ಹೋಗುತ್ತೆ. ಮ್ಯೂಚುವಲ್ ಫಂಡ್ ನಲ್ಲಿ ಯಾಕೆ ಹೂಡಿಕೆ ಮಾಡಬೇಕು, ಮ್ಯೂಚುವಲ್ ಫಂಡ್ ಯಾಕೆ ಒಳ್ಳೆ ಆಯ್ಕೆ ಅನ್ನೋದಕ್ಕೆ ಮತ್ತೊಂದು ಪ್ರಮುಖವಾದ ಕಾರಣವನ್ನ ನಾನು ಹೇಳ್ತೀನಿ. ಮ್ಯೂಚುವಲ್ ಫಂಡ್ ಅಲ್ಲಿ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಹೂಡಿಕೆ ಆಯ್ಕೆಗಳನ್ನ ಮಾಡಿಕೊಳ್ಳೋ ಅವಕಾಶ ಇದೆ. ಒಂದ್ ರೀತಿ ಇದು ಬಫೆ ಮೀಲ್ಸ್ ತರ ಅಂತೇಳಿ ನೀವು ಹೇಳ್ಬೋದು. ನಾವೇನಾಗುತ್ತೆ,
ಈ ಪಂಕ್ತಿ ಊಟದಲ್ಲಿ ಏನಾಗುತ್ತೆ, ಅವ್ರು ಬಡಿಸಿದ್ದನ್ನು ನಾವು ತಿನ್ನಬೇಕು, ಅಲ್ಲಿ ಏನು ಆಯ್ಕೆ ಇರುತ್ತೆ ಅಷ್ಟೇ ಊಟ ಇರುತ್ತೆ. ಆದರೆ ಈ ಬಫೆ ಮೀಲ್ಸ್ನಲ್ಲಿ 10 ಆಯ್ಕೆ ಇರುತ್ತೆ, ನಿಮಗೆ ಬೇಕಾದಂಥ ಆಹಾರವನ್ನು ನೀವು ತೆಗೆದುಕೊಂಡು ಸೇವಿಸ್ಬೋದು, ಆ ರೀತಿಯ ಆಯ್ಕೆ ಇರುತ್ತೆ. ಈ ಮ್ಯೂಚುವಲ್ ಫಂಡ್ ಕೂಡ ಹಾಗೇನೆ. ಹೇಗೆ ಅಂತ ಹೇಳ್ಬೋದು ನೀವು, ಈ ಲಿಕ್ವಿಡ್ ಫಂಡ್ ಅಂತ ಹೇಳಿದೆ, ನೀವು ಬೇಕಾದಾಗ ನಿಮಗೆ ಅನ್ನಿಸ್ಬೋದು ನನಗೆ ಇನ್ನೊಂದು ವಾರದಲ್ಲಿ ದುಡ್ಡು ಬೇಕಾಗ್ಬೋದು, ನಾನು ಎಲ್ಲೂ ಹೂಡಿಕೆ ಮಾಡಲಿ ಅಂತ ಹೇಳಿ, ನೀವು ಆಗ ಲಿಕ್ವಿಡ್ ಫಂಡನ್ನು ಆಯ್ಕೆ ಮಾಡ್ಕೊಳ್ಬೋದು. ನೀವು 6 ರಿಂದ 8 ತಿಂಗಳು ನನಗೆ ಹೂಡಿಕೆ ಆಯ್ಕೆ ಇದೆ, 6 ರಿಂದ 8 ತಿಂಗಳ ನಂತರ ನನಗೆ ದುಡ್ಡು ಬೇಕು ಅಂತ ಹೇಳಿದ್ರೆ ನೀವು ಅಲ್ಟ್ರಾ ಶಾರ್ಟ್ ಟರ್ಮ್ ಡೆಟ್ ಫಂಡ್ನಲ್ಲಿ ಹೂಡಿಕೆ ಮಾಡ್ಬೋದು. ನಿಮಗೆ 3 ರಿಂದ 5 ವರ್ಷದಲ್ಲಿ ಹಣ ಬೇಕಾಗ್ಬೋದು ಅಂತ ಹೇಳಿದ್ರೆ ಕನ್ಸರ್ವೇಟಿವ್ ಬ್ಯಾಲೆನ್ಸ್ಡ್ ಫಂಡ್ನಲ್ಲಿ ನೀವು ಹೂಡಿಕೆಯನ್ನು ಮಾಡ್ಬೋದು. ಇಲ್ಲಪ್ಪ ನನಗೆ ರಿಟೈರ್ಮೆಂಟ್ಗೆ ಹಣ ಬೇಕು, ದೀರ್ಘಾವಧಿಗೆ ನಾನು ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ಈಕ್ವಿಟಿ ಫಂಡ್ಗೆ ನೀವು ಹೂಡಿಕೆ ಮಾಡ್ಬೋದು. ಹೀಗೆ ನಿಮ್ಮ ಅಗತ್ಯಕ್ಕೆ ತಕ್ಕಂತಹ ಹೂಡಿಕೆ ಆಯ್ಕೆಗಳು ಮ್ಯೂಚುವಲ್ ಫಂಡ್ನಲ್ಲಿ ಇದ್ದಾವೆ. ಮ್ಯೂಚುವಲ್ ಫಂಡ್ ಯಾಕೆ ಒಂದು ಅತ್ಯುತ್ತಮ ಆಯ್ಕೆ ಅಂತ ಹೇಳಿ ನೀವು ಹೇಳಿದ್ರೆ, ಇದರಲ್ಲಿ ಏನು ಶುಲ್ಕಗಳಿದಾವೆ ಅದನ್ನ ನೇರವಾಗಿ ತಿಳಿಸ್ತಾರೆ. ಬೇರೆ ಈಗ ಹಿಡನ್ ಚಾರ್ಜಸ್ ಇರುತ್ತೆ. ಈಗ ನೀವು ಹೇಳ್ಬೋದು ಈ ಬಂಡಲ್ಡ್ ಇನ್ಶೂರೆನ್ಸ್ ಪ್ಲಾನ್ಸ್ ಅಂತೇಳಿ ಇರ್ತವೆ, ಅಂದರೆ ಎಂಡೋಮೆಂಟ್ ಪಾಲಿಸಿಗಳು, ಮನಿ ಬ್ಯಾಕ್ ಪಾಲಿಸಿಗಳಲ್ಲಿ 30 ರಿಂದ 40% ಕಮಿಷನ್ಗೆ ಹೋಗುತ್ತೆ. ಅಂದರೆ 1 ಲಕ್ಷ ರೂಪಾಯಿನ ನೀವು ಫಸ್ಟ್ ಪ್ರೀಮಿಯಂ ಕಟ್ಟಿದ್ರೆ ಅದರಲ್ಲಿ 40,000 ರೂಪಾಯಿ ಅಥವಾ 30,000 ರೂಪಾಯಿ ಏಜೆಂಟ್ ಕಮಿಷನ್ ಹೋಗುತ್ತೆ. ಅಂದಾಜು ಮಾಡ್ಕೊಳ್ಳಿ ಹೇಗೆ, ಇದು ನಿಮಗೆ ಖಂಡಿತ ಗೊತ್ತಿರಲ್ಲ. ಇನ್ನು FD ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ 6 ರಿಂದ 7% ಇಂಟ್ರೆಸ್ಟ್ ಸಿಗುತ್ತೆ. ಅದು ಕೂಡ ನೀವು 3 ವರ್ಷ 5 ವರ್ಷ ಅಂತೇಳಿ ಲಾಕಿನ್ಗೆ ಹೋಗಬೇಕು. ಅಲ್ಪಾವಧಿ FDಗಳು ಇದಾವೆ, ಆದರೆ ಅವಧಿಗೆ ಮುನ್ನ ನೀವು ಅದನ್ನು ತೆಗಿತೀರಿ ಅಂತ ಹೇಳಿದ್ರೆ ಅದಕ್ಕೆ ಶುಲ್ಕ ವಿಧಿಸ್ತಾರೆ, ಇಲ್ಲಾಂದ್ರೆ ನಿಮಗೆ ಕೊಡಬೇಕಾದ ಬಡ್ಡಿ ದರದಲ್ಲಿ ಕಡಿಮೆ ಬಡ್ಡಿಯನ್ನು ಕೊಡ್ತಾರೆ. ಇನ್ನು ಬೇರೆ ಹೂಡಿಕೆಗಳು ಅಂದರೆ ರಿಯಲ್ ಎಸ್ಟೇಟ್ ಹೂಡಿಕೆ ನೀವು ಮಾಡಿದ್ರಿ ಅಂತೇಳಿ ಇಟ್ಕೊಳ್ಳಿ. ರಿಯಲ್ ಎಸ್ಟೇಟ್ ಹೂಡಿಕೆ ಮಾಡ್ಬೇಕಾದ್ರೆ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಅದಕ್ಕೆ ನೀವು ಸ್ಟ್ಯಾಂಪಿಂಗ್ ಚಾರ್ಜಸ್ ಅಂದರೆ ನೋಂದಣಿ ಶುಲ್ಕವನ್ನು ಆರಂಭದಲ್ಲಿ ಕಟ್ಟಬೇಕು, ಏಜೆಂಟಿಗೆ ಕಮಿಷನ್ ಕೊಡಬೇಕು ತಗೊಳ್ಳುವಾಗ, ಪುನಃ ಮಾರಾಟ ಮಾಡುವಾಗ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಮತ್ತೆ ಸರಿಯಾದ ಪಾರ್ಟಿಯನ್ನು ಹುಡುಕಬೇಕು, ಆ ಪಾರ್ಟಿಗೆ ಅದು ಇಷ್ಟ ಆಗಬೇಕು, ಇಷ್ಟ ಆದ ನಂತರದಲ್ಲಿ ಮತ್ತೆ ನೀವು ಅದರಿಂದ ಏಜೆಂಟ್ ಕಮಿಷನ್ ಕೊಡಬೇಕು, ಏಜೆಂಟ್ ಕಮಿಷನ್ ಕೊಟ್ಟ ನಂತರದಲ್ಲಿ ನಿಮಗೆ ಏನು ದುಡ್ಡು ಬರುತ್ತೆ ಅದಕ್ಕೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿ ಬರುತ್ತೆ. ಇದೆಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ರಿಯಲ್ ಎಸ್ಟೇಟ್ ಹೂಡಿಕೆನಲ್ಲಿ ಅಂತ ಹೇಳಿದ್ರೆ ದೊಡ್ಡ ಮೊತ್ತದ ಹಣ ಬೇಕು. ಬೆಂಗಳೂರಿನಲ್ಲಿ ನೀವು ಒಂದು ಸೈಟ್ ತಗೋಬೇಕು ಅಂತ ಹೇಳಿದ್ರೆ 70 ರಿಂದ 80 ಲಕ್ಷ ಬೇಕು, 1 ಕೋಟಿ ರೂಪಾಯಿ ಬೇಕು. ಒಂದು ಫ್ಲಾಟ್ ತಗೋತೀನಿ ಅಂದ್ರು, ಸುಮಾರಾಗಿರೋ ಫ್ಲಾಟ್ ತಗೋತೀನಿ ಅಂತ ಹೇಳಿದ್ರು 50 ರಿಂದ 60 ಲಕ್ಷ ರೂಪಾಯಿ ಬೇಕು. ಇಷ್ಟೆಲ್ಲ ಸಮಸ್ಯೆಗಳು ಈ ರಿಯಲ್ ಎಸ್ಟೇಟ್ನಲ್ಲೂ ಕೂಡ ಇದ್ದಾವೆ. ಹಾಗಾಗಿ ಎಲ್ಲ ದೃಷ್ಟಿಯಿಂದ ನೋಡಿದ್ರು ಕೂಡ ಮ್ಯೂಚುವಲ್ ಫಂಡ್ ಒಂದು ಒಳ್ಳೆಯ ಆಯ್ಕೆ ಅಂತ ಹೇಳಿ ನಾವು ಹೇಳ್ಬೋದು. ಈ ಮ್ಯೂಚುವಲ್ ಫಂಡ್ ಅಲ್ಲಿ ಏನಾಗುತ್ತೆ, ಈ 0 ಕಮಿಷನ್ ಮ್ಯೂಚುವಲ್ ಫಂಡ್ಗಳಿರ್ತವೆ. ಅದರಲ್ಲಿ ನಿಮಗೆ ಶುಲ್ಕ ಎಷ್ಟಿರುತ್ತೆ ಅಂತ ಹೇಳಿದ್ರೆ ನೀವು ಗಳಿಸಿದ ಲಾಭದಲ್ಲಿ 0.5 ರಿಂದ 1.5ರಷ್ಟು ನೀವು ಶುಲ್ಕವನ್ನು ಕಟ್ಟಬೇಕಾಗಿ ಬರುತ್ತೆ. ಒಂದು ರೀತಿ ಈ ಶುಲ್ಕ ಮುಕ್ತವಾಗಿ ನಿಮಗೆ ಮ್ಯೂಚುವಲ್ ಫಂಡ್ ಖರೀದಿಯ ಆರಂಭದಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ಇದರಲ್ಲಿ ಗೌಪ್ಯ ಶುಲ್ಕಗಳಾಗಲಿ ಗೊತ್ತಾಗದೇ ಇರುವಂಥ ಶುಲ್ಕಗಳಾಗಲಿ ಇರೋದಿಲ್ಲ. ಬೇರೆ ಪ್ರಾಡಕ್ಟ್ಗಳಲ್ಲಿ, ಬೇರೆ ಹೂಡಿಕೆ ಉತ್ಪನ್ನಗಳಲ್ಲಿ ನೀವು ನೋಡೋ ರೀತಿಯಲ್ಲಿ ನಾವೀಗ ಈ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ದೀವಿ ಅಂದ ಕೂಡಲೇ ಮ್ಯೂಚುವಲ್ ಫಂಡ್ನಲ್ಲಿ ಸಮಸ್ಯೆನೇ ಇಲ್ಲ, ರಿಸ್ಕೇ ಇಲ್ಲ ಅಂತಲ್ಲ. ಖಂಡಿತವಾಗಿಯೂ ಮ್ಯೂಚುವಲ್ ಫಂಡ್ ಹೂಡಿಕೆಯಲ್ಲಿ ಕೆಲವು ರಿಸ್ಕ್ಗಳಿದ್ದಾವೆ. ನಿಮ್ಮ ಸಾಂಪ್ರದಾಯಿಕ ಹೂಡಿಕೆಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಏನು ಕೊಡ್ತಾರೆ, ಖಾತರಿಯಾಗಿ ನೀವು ಹೂಡಿಕೆ ಮೇಲೆ ಲಾಭ ಏನು ಕೊಡ್ತಾರೆ, PPFನಲ್ಲಿ ಅಥವಾ FDನಲ್ಲಿ ಅಥವಾ ಬೇರೆ ರೀತಿಯ ಹೂಡಿಕೆಗಳಲ್ಲಿ ಆ ರೀತಿಯ ಖಾತ್ರಿ ಅಂದರೆ ಗ್ಯಾರಂಟಿಡ್ ರಿಟರ್ನ್ಸ್ ಮ್ಯೂಚುವಲ್ ಫಂಡ್ನಲ್ಲಿ ಸಿಗೋದಿಲ್ಲ. ಮಾರ್ಕೆಟ್ ಲಿಂಕ್ಡ್ ರಿಟರ್ನ್ಸ್ ಅಂತ ಹೇಳ್ತಾರೆ, ಅಂದರೆ ಮಾರುಕಟ್ಟೆ ಆಧಾರಿತ ಲಾಭಾಂಶ ನಿಮಗೆ ಇದರಲ್ಲಿ ಸಿಗುತ್ತೆ. ನಾವು ರಿಸ್ಕ್ ತೆಗೆದುಕೊಳ್ತೀವಿ ಅಲ್ಪ ಸ್ವಲ್ಪ, ನಾವು ಅರಿತು ಹೂಡಿಕೆ ಮಾಡ್ತೀವಿ ಅನ್ನೋರು ಖಂಡಿತವಾಗಿಯೂ ಮ್ಯೂಚುವಲ್ ಫಂಡನ್ನು ಒಂದು ಒಳ್ಳೆ ಆಯ್ಕೆಯಾಗಿ ಪರಿಗಣಿಸಬಹುದು. ನಾನು ಹೇಳಿದಾಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹೂಡಿಕೆ ಆಯ್ಕೆಗಳು ಮ್ಯೂಚುವಲ್ ಫಂಡ್ನಲ್ಲಿ ಇದ್ದಾವೆ. ಇದನ್ನು ನೀವು ಮನಗಾಣಬೇಕು. ಮ್ಯೂಚುವಲ್ ಫಂಡ್ ಹೂಡಿಕೆಯಲ್ಲಿ ಇರ್ತಕ್ಕಂಥ ಅನುಕೂಲಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಮೊದಲನೇ ಅನುಕೂಲ ಏನು ಅಂತ ಹೇಳಿದ್ರೆ ಹೂಡಿಕೆಯಲ್ಲಿ ವೈವಿಧ್ಯತೆ. ನೀವು ಗಮನಿಸ್ಬೋದು, ನಾನು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿದರೆ 1 ಶೇರ್ ಖರೀದಿ ಮಾಡ್ಬೋದು, 2 ಶೇರ್ ಖರೀದಿ ಮಾಡ್ಬೋದು. ಆದರೆ ಒಂದು ಮ್ಯೂಚುವಲ್ ಫಂಡಲ್ಲಿ ನಾನು ಹೂಡಿಕೆ ಮಾಡಿದರೆ ಆ ಮ್ಯೂಚುವಲ್ ಫಂಡ್ನ ಫಂಡ್ ಮ್ಯಾನೇಜರ್ ಏನಿರ್ತಾರೆ ಆ ನನ್ನ ಹೂಡಿಕೆಯ ಮೊತ್ತವನ್ನು 10 ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಾರೆ. ಒಂದು ಮ್ಯೂಚುವಲ್ ಫಂಡ್ ಅಂದರೆ 30 ಕಂಪನಿ, 40 ಕಂಪನಿ, 50 ಕಂಪನಿಗಳಲ್ಲಿ ಹೂಡಿಕೆ ಮಾಡಿರ್ತಾರೆ. ಉದಾಹರಣೆಗೆ
ನೀವು 5,000 ರೂಪಾಯಿಯನ್ನ ಒಂದು ಮ್ಯೂಚುವಲ್ ಫಂಡ್ಗೆ ಪ್ರತಿ ತಿಂಗಳು ಹಾಕ್ತೀರಿ ಅಂತ ಹೇಳಿದ್ರೆ ಆ 5,000 ರೂಪಾಯಿ ಆ 40-50 ಕಂಪ್ನಿಗಳು ಏನಿರುತ್ತೆ ಆ ಎಲ್ಲ ಕಡೆ ಹೂಡಿಕೆ ಆಗುತ್ತೆ. ಹಾಗಾಗಿ ವೈವಿಧ್ಯತೆ ಇಲ್ಲಿ ಸಾಧ್ಯತೆ ಜಾಸ್ತಿ ಇದೆ. ಮ್ಯೂಚುವಲ್ ಫಂಡ್ ಹೂಡಿಕೆಯಲ್ಲಿ ಎರಡನೇ ಮುಖ್ಯ ಅನುಕೂಲ ಏನು ಅಂತ ಹೇಳಿದ್ರೆ, ಫಂಡ್ ಮ್ಯಾನೇಜರ್ ಇಲ್ಲಿ ನಿಮ್ಮ ಹೂಡಿಕೆ ಮೊತ್ತವನ್ನು ನಿರ್ವಹಣೆ ಮಾಡ್ತಾರೆ. ನೀವು ಪ್ರತಿ ತಿಂಗಳು 100 ರೂಪಾಯಿ, 500 ರೂಪಾಯಿ, 5,000 ರೂಪಾಯಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಏನು ಹೂಡಿಕೆ ಮಾಡ್ತೀರೋ, ಅಥವಾ ಒಂದೇ ಸರಿ 10,000 ರೂಪಾಯಿ, 20,000 ರೂಪಾಯಿನ ನೀವೇನು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡ್ತಿರಲ್ಲ, ಆ ಫಂಡನ್ನು ಒಬ್ಬ ತಜ್ಞ ನಿರ್ವಹಣೆ ಮಾಡ್ತಾರೆ. ಎಲ್ಲಿಗೆ ದುಡ್ಡು ಹಾಕಬೇಕು, ಎಲ್ಲಿಗೆ ದುಡ್ಡು ಹಾಕಬಾರ್ದು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಸ್ಪಷ್ಟತೆ ಇರುತ್ತೆ. ಅವ್ರ ಹಿಂದೆ ಒಂದು ತಜ್ಞರ ತಂಡ ಇರುತ್ತೆ. ಅವರು ಶಿಫಾರಸು ಮಾಡ್ತಾರೆ, ಇದನ್ನ ತಗೊಳ್ಳಿ, ಈ ಕಂಪ್ನಿನಲ್ಲಿ ಹೂಡಿಕೆ ಮಾಡಿ ಅಂತ ಹೇಳಿ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅಷ್ಟೆಲ್ಲ ಪರಿಣಿತಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ಹಣಕಾಸು ನಿರ್ವಹಣೆಯನ್ನ ಶಾಲಾ ಹಂತದಿಂದ ಕಲ್ತಿಲ್ಲ, ನಂತರದಲ್ಲಿ ಅದು ನಮ್ಮ ಶಿಕ್ಷಣದ ಭಾಗ ಕೂಡ ಆಗಿಲ್ಲ. ಹೀಗಿರುವಾಗ ಒಬ್ಬ ಫಂಡ್ ಮ್ಯಾನೇಜರ್ನ ನಿರ್ವಹಣೆ ಮ್ಯೂಚುವಲ್ ಫಂಡ್ಗೆ ಒಂದು ಹೆಚ್ಚು ಅನುಕೂಲವನ್ನು ತಂದುಕೊಡ್ಲಿಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. ಇನ್ನು ಮೂರನೇ ಪಾಯಿಂಟು ನಗದೀಕರಣ. ಏನು ಹಾಗಂದ್ರೆ ಲಿಕ್ವಿಡಿಟಿ ಅಂತೇಳಿ ನಾವು ಕರಿತೀವಿ. ನಿಮಗೆ ಬೇಕಾದಾಗ ನಿಮ್ಮ ಹೂಡಿಕೆ ಮೊತ್ತವನ್ನು ವಾಪಸ್ ಪಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ. ಬಹಳಷ್ಟು ಮ್ಯೂಚುವಲ್ ಫಂಡ್ಗಳಲ್ಲಿ ಈ ವ್ಯವಸ್ಥೆ ಇದೆ. ಕೆಲವು ಆಯ್ದ ಮ್ಯೂಚುವಲ್ ಫಂಡ್ಗಳಲ್ಲಿ ಮಾತ್ರ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಅಂದ್ರೆ ಇಂತಿಷ್ಟು ಅವಧಿಗೆ ನೀವು ದುಡ್ಡನ್ನು ತೆಗೆಯುವ ಹಾಗಿಲ್ಲ ಅನ್ನೋ ಒಂದು ಲಿಮಿಟ್ ಅನ್ನ ಹೇರಿರ್ತಾರೆ. ಇಲ್ಲಿ ಏನನ್ನ ನೀವು ಗಮನಿಸ್ಕೋಬೇಕು ಅಂತ ಹೇಳಿದ್ರೆ, ಅವಧಿಗೆ ಮುನ್ನ ನೀವು ಮ್ಯೂಚುವಲ್ ಫಂಡಿಂದ ಹೊರಗೋಗೋ ಕಾರಣ ಕೆಲವು ಶುಲ್ಕಗಳನ್ನ ಹೇರ್ತಾರೆ, ಅಥವಾ ಎಕ್ಸಿಟ್ ಲೋಡ್ ಅಂತ ಹೇಳಿ ಮ್ಯೂಚುವಲ್ ಫಂಡ್ ಪರಿಭಾಷೆಯಲ್ಲಿ ಅದನ್ನು ಕರೀತಾರೆ. ಆ ಎಕ್ಸಿಟ್ ಲೋಡ್ನ ಒಂದು ಹೊರೆಯನ್ನ ಅಥವಾ ಶುಲ್ಕವನ್ನ ನೀವು ಕಟ್ಟಬೇಕಾಗಿ ಬರುತ್ತೆ. ಇದ್ರ ಬಗ್ಗೆ ನಿಮಗೆ ಗಮನ ಇರೋದು ಮುಖ್ಯ. ಇನ್ನು ನಾಲ್ಕನೇ ಅನುಕೂಲ ಏನು ಅಂತ ಹೇಳಿದ್ರೆ, ನಿಮ್ಮ ಅಗತ್ಯಕ್ಕೆ ಅನುಕೂಲಕ್ಕೆ ತಕ್ಕಂತೆ ಹೂಡಿಕೆ ಮೊತ್ತವನ್ನ ನೀವು ನಿರ್ಧಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನೀವು 100 ರೂಪಾಯಿಯಿಂದ ಕೂಡ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡಬಹುದು. ಇಲ್ಲ, ನನ್ನ ಹತ್ರ ಒಂದು 10,000 ರೂಪಾಯಿ ಇದೆ, 1,00,000 ರೂಪಾಯಿ ಇದೆ ಅಂತ ಹೇಳಿದ್ರೆ ಒಂದೇ ಸರಿ ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡಲಿಕ್ಕೂ ಕೂಡ ಮ್ಯೂಚುವಲ್ ಫಂಡ್ ನಲ್ಲಿ ಅವಕಾಶ ಇದೆ. ಪ್ರತಿ ತಿಂಗಳು 100 ರೂಪಾಯಿ, 500 ರೂಪಾಯಿ, 5,000 ರೂಪಾಯಿ, 10,000 ರೂಪಾಯಿ ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹೂಡಿಕೆ ಮಾಡುವಂತಹ ಅವಕಾಶ ಇಲ್ಲಿ ಇದೆ. ಬಹಳಷ್ಟು ಹೂಡಿಕೆಗಳಲ್ಲಿ ಈ ರೀತಿಯ ಫ್ಲೆಕ್ಸಿಬಲ್ ಅವಕಾಶಗಳು ಇರೋದಿಲ್ಲ. ಇನ್ನು 5ನೇ ಪಾಯಿಂಟು ತೆರಿಗೆ ಅನುಕೂಲ. ಮ್ಯೂಚುವಲ್ ಫಂಡ್ ನಲ್ಲಿ ELSS ಸ್ಕೀಮ್ ಅಂತೇಳಿ ಇರುತ್ತೆ, ಈಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ ಅಂತ ಹೇಳಿ. ಇದರಲ್ಲಿ 3 ವರ್ಷದ ಲಾಕಿನ್ ಅವಧಿ ಇರುತ್ತೆ. ಈ ಸ್ಕೀಮ್ ನಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಸೆಕ್ಷನ್ 80C ಅಡಿನಲ್ಲಿ 1.5 ಲಕ್ಷದವರೆಗೆ ನಿಮಗೆ ತೆರಿಗೆ ವಿನಾಯಿತಿ, ತೆರಿಗೆ ಅನುಕೂಲ ಸಿಗುತ್ತೆ. ಈ ಅನುಕೂಲ ಎಲ್ಲ ಈಗ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡಿದಾಗ ನಿಮಗೆ ಖಂಡಿತವಾಗಿಯೂ ಸಿಗೋದಿಲ್ಲ. ಮತ್ತೆ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ, ಬಹಳ ದೊಡ್ಡ ಅನುಕೂಲ ಇದು. ನೀವು ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡಿ, ಈಕ್ವಿಟಿ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡಿ ನಿಮ್ಮ 1 ವರ್ಷದ ಅವಧಿಯಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಗಳಿಸಿದಾಗ ಮಾತ್ರ ನೀವು ತೆರಿಗೆಯನ್ನು ಕಟ್ಟಬೇಕಾಗಿ ಬರುತ್ತೆ. ಇನ್ನು 6ನೇ ಪಾಯಿಂಟು ಎಕ್ಸ್ಪೆನ್ಸ್ ರೇಷಿಯೋ ಅಥವಾ ಕಮಿಷನ್ ಅಂತೇಳಿ ನಾವು ಅಂದ್ಕೋಬಹುದು. ಇದರಲ್ಲಿ ಬಹಳ ಕಡಿಮೆ ಮ್ಯೂಚುವಲ್ ಫಂಡ್ ನಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ. ಡೈರೆಕ್ಟ್ ಮ್ಯೂಚುವಲ್ ಫಂಡ್, ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಂತ 2 ಆಯ್ಕೆಗಳಿದಾವೆ. ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಂದ್ರೆ ನೇರವಾಗಿ ನೀವೇ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡುವಂಥದ್ದು. ರೆಗ್ಯುಲರ್ ಅಂತ ಹೇಳಿದ್ರೆ ಏಜೆಂಟ್ಗಳ ಮೂಲಕ ಅಥವಾ ಥರ್ಡ್ ಪಾರ್ಟಿಗಳ ಮೂಲಕ ಹೂಡಿಕೆ ಮಾಡುವಂಥದ್ದು. ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಮಾಡಿದಾಗ ನಿಮಗೆ ಆ ಎಕ್ಸ್ಪೆನ್ಸ್ ರೇಷಿಯೋ, ಕಮಿಷನ್ ಮೊತ್ತ ಬಹಳ ಕಡಿಮೆ ಬರುತ್ತೆ. ಇದು ಕೂಡ ಮ್ಯೂಚುವಲ್ ಫಂಡ್ನ ಮತ್ತೊಂದು ಅನುಕೂಲ. ಸೆಬಿ ಅಂದ್ರೆ ಷೇರುಪೇಟೆ ನಿಯಂತ್ರಣ ಮಂಡಳಿ ಈ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ. ಇನ್ನು 7ನೇ ಪಾಯಿಂಟ್ಗೆ ಬರೋದಾದ್ರೆ, ಮ್ಯೂಚುವಲ್ ಫಂಡ್ ನಲ್ಲಿ ಸಾಂಪ್ರದಾಯಿಕ ಹೂಡಿಕೆಗಳಿಗಿಂತ ಹೆಚ್ಚು ಲಾಭಾಂಶವನ್ನ ಗಳಿಸೋ ಸಾಧ್ಯತೆ ಹೆಚ್ಚಿದೆ. ನೀವು PPF ಇರ್ಬೋದು, FD ಇರ್ಬೋದು, RD ಇರ್ಬೋದು, ಅಂಚೆ ಕಚೇರಿ ಹೂಡಿಕೆಗಳಿರ್ಬೋದು, ಇದೆಲ್ಲದಕ್ಕಿಂತ ಕೊಂಚ ಹೆಚ್ಚು ಲಾಭಾಂಶವನ್ನು ಕೊಡೋ ಸಾಮರ್ಥ್ಯ ಮ್ಯೂಚುವಲ್ ಫಂಡ್ಗಿದೆ. ಆದರೆ ಒಂದು ವಿಚಾರ ನೆನಪಿರಲಿ, ಮ್ಯೂಚುವಲ್ ಫಂಡ್ನಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಇರೋದಿಲ್ಲ. ನೀವು PPF ನಲ್ಲಿ, FD ನಲ್ಲಿ, RD ನಲ್ಲಿ ಹಾಕಿದಾಗ ನಿಮಗೆ ಇಂತಿಷ್ಟು ಲಾಭ, ಬಡ್ಡಿ ಲಾಭ ಸಿಗುತ್ತೆ ಅಂತ ಇರುತ್ತೆ. ಆದರೆ ಮ್ಯೂಚುವಲ್ ಫಂಡ್ನಲ್ಲಿ ಆ ರೀತಿಯ ಗ್ಯಾರಂಟಿಡ್ ರಿಟರ್ನ್ಸ್ ಇರೋದಿಲ್ಲ. ಒಂದು ಅಂದಾಜನ್ನು ನಾವು ಕೊಡೋದಾದ್ರೆ, ದೀರ್ಘಾವಧಿಯಲ್ಲಿ ಲಾರ್ಜ್ ಕ್ಯಾಪ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ನಿಮಗೆ 12% 13% ಲಾಭಾಂಶವನ್ನು ತಂದುಕೊಡೋ ಸಾಮರ್ಥ್ಯ ಹೊಂದಿದೆ. ಸಾಂಪ್ರದಾಯಿಕ ಹೂಡಿಕೆಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಈ ಲಾಭಾಂಶ ಹೆಚ್ಚು ಅನ್ನೋದನ್ನ ನಾವು ಅರ್ಥಕೋಬಹುದು. ಇನ್ನು 8ನೇ ಅನುಕೂಲ ಏನು ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ಗಳ ವಿಚಾರವಾಗಿ ಹೂಡಿಕೆ ಸುರಕ್ಷತೆ. ನಾವು ಬ್ಯಾಂಕ್ಗಳಲ್ಲಿ ದುಡ್ಡಿಟ್ಟಾಗ RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮಗೆ ಆ ದುಡ್ಡಿನ ಮೊತ್ತಕ್ಕೆ ಸುರಕ್ಷತೆಯನ್ನು ಕೊಡುತ್ತೆ. ಅದೇ ರೀತಿ ಇಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದಾಗ ಸೆಬಿ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ
ಅಂದ್ರೆ ಷೇರುಪೇಟೆ ನಿಯಂತ್ರಣ ಮಂಡಳಿ ಇದರ ಮೇಲುಸ್ತುವಾರಿಯನ್ನ ನೋಡ್ಕೊಳ್ಳುತ್ತೆ, ಇದನ್ನ ರೆಗ್ಯುಲೇಟ್ ಮಾಡುತ್ತೆ. ಆದ ಕಾರಣ ನಿಮ್ಮ ಹೂಡಿಕೆಯ ಮೊತ್ತದ ಬಗ್ಗೆ ಇಲ್ಲೇನೋ ಮೋಸ ಆಗ್ಬಿಡುತ್ತೇನೋ ಅಂತ ಆತಂಕ ಪಟ್ಕೊಳ್ಳೋ ಅಗತ್ಯ ಇಲ್ಲ. ಇಲ್ಲಿ ರಿಸ್ಕ್ ಇರುತ್ತೆ ಅನ್ನೋದನ್ನ ಅರ್ಥಕೋಬೇಕೇ ಹೊರತು ಮೋಸ ಆಗುತ್ತೆ ಅನ್ನೋ ಯಾವ ಆತಂಕವನ್ನ ನೀವು ಪಟ್ಕೋಬೇಕಾಗಿಲ್ಲ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಜನಸಾಮಾನ್ಯರು ಕಲಿಬೇಕು, ಜನಸಾಮಾನ್ಯರಿಗೂ ಈ ಮಾಹಿತಿ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಮತ್ತಷ್ಟು ಹೊಸ ವಿಚಾರಗಳನ್ನು ನಾವು ಹೊತ್ತು ತರ್ತೀವಿ. ನಾವು ಏನು ಮಾಹಿತಿಯನ್ನು ಕೊಡ್ತಿದ್ದೀವಿ ಇದು ಹಣಕಾಸು ಶಿಕ್ಷಣದ ಉದ್ದೇಶಕ್ಕೆ ಮಾತ್ರ, ಇದು ಹೂಡಿಕೆ ಶಿಫಾರಸಲ್ಲ. ಇದರಲ್ಲಿ ಹೂಡಿಕೆ ಮಾಡಿ ಅನ್ನೋದನ್ನ ನಾವು ಹೇಳ್ತಾ ಇಲ್ಲ, ಇದರಲ್ಲಿ ಹೂಡಿಕೆ ಮಾಡೋ ಅವಕಾಶ ಇದೆ ಅನ್ನೋದನ್ನ ನಾವು ಹೇಳ್ತಿದ್ದೀವಿ. ಇದನ್ನ ನೀವು ಮನಗಾಣಬೇಕು. ಯಾರೇ ಹೇಳಿದ್ರು ಕೂಡ ನಿಮ್ಮ ಅಧ್ಯಯನ ನಿಮಗಿರಲಿ, ನೀವು ಅಧ್ಯಯನ ಮಾಡಿದ ಬಳಿಕವೇ ಹೂಡಿಕೆ ಮಾಡಿ. ಹೂಡಿಕೆಗೆ ಮ್ಯೂಚುವಲ್ ಫಂಡ್ ಒಳ್ಳೆ ಆಯ್ಕೆನಾ ಇಲ್ಲ ಷೇರು ಮಾರುಕಟ್ಟೆ ಒಳ್ಳೆ ಆಯ್ಕೆನಾ ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಾರೆ. ಕೆಲವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಷೇರು ಮಾರುಕಟ್ಟೆಯಲ್ಲೇ ಹೂಡಿಕೆ ಮಾಡಿದ್ರೆ ಹೆಚ್ಚು ಲಾಭ ಸಿಗುತ್ತಲ್ಲ, ಮ್ಯೂಚುವಲ್ ಫಂಡ್ ನಲ್ಲಿ ಯಾಕೆ ಹೂಡಿಕೆ ಮಾಡಲಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಈ ಎರಡೂ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ನಾವು ಮಾಡೋಣ. ಮೊದಲನೇದಾಗಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅದು ಷೇರು ಮಾರುಕಟ್ಟೆ ಹೂಡಿಕೆ ಆಗಲಿ ಅಥವಾ ಮ್ಯೂಚುವಲ್ ಫಂಡ್ ಹೂಡಿಕೆ ಆಗಲಿ, ಎರಡೂ ಹೂಡಿಕೆಗಳು ಕೂಡ ನಿಮ್ಮ ದುಡ್ಡನ್ನ ನಿಮಗಾಗಿ ದುಡಿಸೋದಕ್ಕೆ ಒಳ್ಳೆ ಆಯ್ಕೆಗಳೇ, ನಿಮ್ಮ ದುಡ್ಡನ್ನ ಬೆಳೆಸೋದಕ್ಕೆ ಒಳ್ಳೆ ಆಯ್ಕೆಗಳೇ. ಆದ್ರೆ ನೀವು ಹಣಕಾಸು ನಿರ್ವಹಣೆಯಲ್ಲಿ ಎಷ್ಟು ಮಟ್ಟಿಗೆ ಪಳಗಿದ್ದೀರಿ ಅನ್ನೋದರ ಆಧಾರದ ಮೇಲೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕಾ ಇಲ್ಲ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡಬೇಕಾ ಅನ್ನೋ ತೀರ್ಮಾನವನ್ನ ನೀವೇ ತಗೋಬೇಕಾಗುತ್ತೆ. ಯಾರಿಗೆ ಷೇರು ಮಾರುಕಟ್ಟೆ ಬಗ್ಗೆ ಹೆಚ್ಚು ಪರಿಚಯ ಇಲ್ವೋ ಅವರು ಮ್ಯೂಚುವಲ್ ಫಂಡ್ ಹೂಡಿಕೆ ಮೂಲಕನೇ ಆರಂಭ ಮಾಡೋದು ಬಹಳ ಉತ್ತಮ ಅಂತ ಹೇಳೋಕೆ ಒಂದು 7-8 ಅಂಶಗಳನ್ನ ನಾವು ಗಮನಿಸ್ಕೋಬಹುದು. ಮೊದಲನೇ ಅಂಶ ಏನು ಅಂತ ಹೇಳಿದ್ರೆ ಪರಿಣಿತಿ. ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕು ಅಂದ್ರೆ ನಿಮಗೆ ಪರಿಣಿತಿ ಬಹಳ ಮುಖ್ಯ. 7400ಕ್ಕೂ ಹೆಚ್ಚು ಕಂಪನಿಗಳು ಷೇರು ಮಾರುಕಟ್ಟೆಯಲ್ಲಿ ಇದಾವೆ. ಆ 7400 ಕಂಪನಿಗಳ ಪೈಕಿ ಯಾವ ಕಂಪನಿ ಉತ್ತಮವಾದದ್ದು, ಯಾವ ಕಂಪನಿ ಶೇರ್ ತಗೋಬೇಕು, ಯಾವ ಕಂಪನಿ ಶೇರ್ ತಗೋಬಾರ್ದು ಅಂತ ಹೇಳಿ ಅಂದಾಜು ಮಾಡೋದು ಅಷ್ಟು ಸುಲಭ ಅಲ್ಲ. ಅಷ್ಟೆಲ್ಲ ಅಧ್ಯಯನ ಮಾಡಲಿಕ್ಕೆ ಎಲ್ರಿಗೂ ಸಮಯನೂ ಇರೋದಿಲ್ಲ. ಕೆಲವರಿಗೆ ಅದನ್ನ ಅಧ್ಯಯನ ಮಾಡಲಿಕ್ಕೆ ಸಮಯ ಇದೆ ಅನ್ನೋದಾದ್ರೆ ಅಂಥವ್ರು ನೇರವಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದ್ರಲ್ಲಿ ಸಮಸ್ಯೆ ಇಲ್ಲ. ಇಲ್ಲ ನಮಗೆ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ರೀಡ್ ಮಾಡಕ್ ಬರಲ್ಲ, ಕಂಪ್ನಿ ಲಾಭ ಮಾಡ್ತಿದ್ಯಾ ನಷ್ಟ ಮಾಡ್ತಿದ್ಯಾ, ಕಂಪನಿಯ ಭವಿಷ್ಯ ಏನು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ ಬಹಳ ಉತ್ತಮವಾದ ಆಯ್ಕೆ. ಯಾಕೆ ಅಂತ ಹೇಳಿದ್ರೆ ಈ ಕೆಲಸವನ್ನ ನಾವು ಒಂದು ಫಂಡ್ ಅನ್ನ ಆಯ್ಕೆ ಮಾಡಿ ಅದರೊಳಗೆ ದುಡ್ಡು ಹಾಕ್ತಾ ಹೋದ್ರೆ ಸಾಕು, ಉಳಿದ ಕೆಲಸವನ್ನ ಫಂಡ್ ಮ್ಯಾನೇಜರ್ ಮಾಡ್ತಾರೆ. ಫಂಡ್ ಮ್ಯಾನೇಜರು ಎಲ್ಲಿಗೆ ದುಡ್ಡು ಹಾಕಬೇಕು, ಯಾವ ಕಂಪ್ನಿಗೆ ಎಷ್ಟು ಒತ್ತನ್ನು ಕೊಡಬೇಕು, ಯಾವ ಕಂಪ್ನಿಯಿಂದ ದುಡ್ಡನ್ನ ತೆಗೆದು ಬೇರೆ ಕಂಪ್ನಿಗೆ ದುಡ್ಡು ಹಾಕಬೇಕು, ಈ ಲೆಕ್ಕಾಚಾರಗಳನ್ನ ಮ್ಯೂಚುವಲ್ ಫಂಡ್ ನಲ್ಲಿ ಫಂಡ್ ಮ್ಯಾನೇಜರ್ ಮಾಡೋದ್ರಿಂದ ನೀವು ಷೇರು ಮಾರುಕಟ್ಟೆಯಲ್ಲಿ ತಲೆ ಕೆಡಿಸ್ಕೊಳ್ಬೇಕಾದಂತ ಪರಿಸ್ಥಿತಿ ಏನಿದೆ ಆ ಪರಿಸ್ಥಿತಿ ಮ್ಯೂಚುವಲ್ ಫಂಡ್ ನಲ್ಲಿ ಇರೋದಿಲ್ಲ. ಇನ್ನು ಎರಡನೇ ವಿಚಾರಕ್ಕೆ ಬರೋದಾದ್ರೆ ಷೇರು ಹೂಡಿಕೆಯಲ್ಲಿ ಮ್ಯೂಚುವಲ್ ಫಂಡ್ ಹೂಡಿಕೆಗಿಂತ ರಿಸ್ಕ್ ಜಾಸ್ತಿ ಇರುತ್ತೆ. ಯಾಕೆ ಅಂತೇಳಿ ನೀವು ಕೇಳ್ಬೋದು. ನೀವು ಸಾಕಷ್ಟು ಅಧ್ಯಯನ ಮಾಡಿ ಒಂದು IT ಕಂಪನಿಯ ಶೇರ್ ಅನ್ನ ನೀವು ಖರೀದಿ ಮಾಡ್ತೀರಿ ಅಂತೇಳಿ ಇಟ್ಕೊಳ್ಳಿ. ನಾಳೆ ದಿವಸ ಯಾವುದೋ ಕಾರಣಕ್ಕೆ ಆ IT ಕಂಪನಿಯ ಶೇರು ಕುಸಿಯುತ್ತೆ. ಆಗ ನಿಮಗೆ ನೇರವಾಗಿ ನಷ್ಟ ಆಗೋ ಸಾಧ್ಯತೆ ಇರುತ್ತೆ. ಇದಕ್ಕೆ ಪರ್ಯಾಯವಾಗಿ ನಾವು ಮ್ಯೂಚುವಲ್ ಫಂಡ್ ಆಯ್ಕೆಯನ್ನು ನಾವು ನೋಡೋದಾದ್ರೆ, ಉದಾಹರಣೆಗೆ ನೀವು ಪ್ರತಿ ತಿಂಗಳು 500 ರೂಪಾಯಿ, 5000 ರೂಪಾಯಿ, 2000 ರೂಪಾಯಿ ಹೀಗೆ ಮ್ಯೂಚುವಲ್ ಫಂಡ್ SIP ಅಂದ್ರೆ ವ್ಯವಸ್ಥಿತ ಹೂಡಿಕೆ ಯೋಜನೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲಿ ನೀವು ಮಾಡ್ತಿದ್ರೆ ಏನಾಗುತ್ತೆ, ನೀವು ಹಾಕೋ ಮೊತ್ತ ಏನಿರುತ್ತೆ, ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ 10, 20, 30, 40, 50 ಕಂಪನಿಗಳಿರ್ತವೆ. ಆ 50 ಕಂಪನಿಗಳಲ್ಲಿ ನೀವು ಹಾಕುವಂತಹ ಮೊತ್ತ ಹೋಗುತ್ತೆ. ಅಂದ್ರೆ ಡೈವರ್ಸಿಫಿಕೇಶನ್, ಹೂಡಿಕೆಯಲ್ಲಿ ವೈವಿಧ್ಯತೆ ಸಾಧ್ಯ ಆಗುತ್ತೆ. ವಾರನ್ ಬಫೆಟ್ ಹೇಳ್ತಾರೆ, ಎಲ್ಲಾ ಮೊಟ್ಟೆಗಳನ್ನ ಒಂದೇ ಬುಟ್ಟಿಯಲ್ಲಿ ಇಟ್ಕೋಬೇಡಿ ಅಂತ ಹೇಳಿ. ಅಂದ್ರೆ ಎಲ್ಲಾ ಮೊಟ್ಟೆಗಳನ್ನ ಒಂದೇ ಬುಟ್ಟಿಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಒಡೆದು ಹೋದ್ರೆ ಎಲ್ಲವೂ ನಷ್ಟ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ಹೂಡಿಕೆ ವೈವಿಧ್ಯತೆ ಮ್ಯೂಚುವಲ್ ಫಂಡ್ ನಲ್ಲಿ ಈ ಷೇರು ಮಾರುಕಟ್ಟೆಗಿಂತ ಹೆಚ್ಚು ಅವಕಾಶ ಜಾಸ್ತಿ, ಹಾಗಾಗಿ ರಿಸ್ಕ್ ಕಡಿಮೆ ಅಂತೇಳಿ ನಾವು ಅಂದಾಜು ಮಾಡ್ಕೊಳ್ಬಹುದು. ಇನ್ನು ಮೂರನೇ ಅಂಶಕ್ಕೆ ಬರೋದಾದ್ರೆ ಟೈಮ್ ಇಸ್ ಮನಿ ಅಂತ ಹೇಳ್ತೀವಿ. ಷೇರು ಮಾರುಕಟ್ಟೆ ಹೂಡಿಕೆಗೆ ನೀವು ಸಮಯವನ್ನ ಮೀಸಲಿಡಬೇಕಾಗತ್ತೆ. ಯಾಕೆ ಸಮಯ ಮೀಸಲಿಡಬೇಕು ಅಂತ ಹೇಳಿದ್ರೆ, ನೀವು ಹೂಡಿಕೆ ಮಾಡಿರೋ ಕಂಪನಿಯ ಷೇರು ಮೇಲೆ ಹೋಗ್ತಿದ್ಯಾ, ಕೆಳಗಡೆ ಕುಸಿತಾ ಇದೆಯಾ, ಅದರ ಏರಿಕೆ ಆಗ್ತಾ ಇಲ್ವಾ,
ಅಥವಾ ಆ ಕಂಪನಿ ಸರಿಯಾಗಿ ಪ್ರಾಫಿಟ್ ಮಾಡಿದೆಯಾ, ಕಂಪನಿ ಮೇಲೆ ಯಾವುದಾದ್ರೂ ಕಂಪ್ಲೇಂಟ್ಸ್ ಆಗಿದಾವ, ಲೀಗಲ್ ಹರ್ಡಲ್ಸ್ ಇದೆಯಾ, ಈ ಯಾವ ಸೆಕ್ಟರ್ನಲ್ಲಿ ನೀವು ಹೂಡಿಕೆ ಮಾಡಿರ್ತೀರಿ, ಯಾವ ಕ್ಷೇತ್ರದಲ್ಲಿ, ಆ ಕ್ಷೇತ್ರದಲ್ಲಿ ಈಗ ಬೆಳವಣಿಗೆ ಆಗ್ತಾ ಇದೆಯಾ ಇಲ್ಲ ಕುಂಠಿತ ಆಗಿದೆಯಾ, ಇದೆಲ್ಲವನ್ನ ಗಮನಿಸ್ಕೊಳ್ಬೇಕಾಗತ್ತೆ. ಆದ್ರೆ ಮ್ಯೂಚುವಲ್ ಫಂಡ್ ನಲ್ಲಿ ಇದು ಯಾವುದ್ರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನೀವು ಒಂದು ಒಳ್ಳೆ ಫಂಡ್ ಅನ್ನು ಆಯ್ಕೆ ಮಾಡಿ ಹೂಡಿಕೆ ಮಾಡ್ತಾ ಹೋದ್ರೆ ಈ ಎಲ್ಲಾ ವಿಚಾರಗಳ ಬಗ್ಗೆ ನಾನು ಏನು ಹೇಳಿದೆ, ಏರಿಕೆ ಆಗ್ತಿದೆಯಾ ಇಳಿಕೆ ಆಗ್ತಿದೆಯಾ, ಇದೆಲ್ಲ ವಿಚಾರಗಳನ್ನ ಫಂಡ್ ಮ್ಯಾನೇಜರ್ ಗಮನಿಸ್ಕೊಳ್ತಾರೆ. ಫಂಡ್ ಮ್ಯಾನೇಜರ್ ಗಮನಿಸ್ಕೊಳ್ಳೋದ್ರಿಂದ ನಿಮಗೆ ಅದರ ಹೆಚ್ಚಿನ ತಲೆಬಿಸಿ ಇರೋದ್ರಿಲ್ಲ. ಇನ್ನು 4ನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ವೈವಿಧ್ಯತೆಗೆ ಹೆಚ್ಚು ಅವಕಾಶ ಇದೆ. ನೀವು ಬೇಕಾದಾಗ ದುಡ್ಡು ಸಿಗೋ ರೀತಿಯಲ್ಲಿ ನನ್ನ ಹೂಡಿಕೆ ಇರಬೇಕು ಅಂತ ಹೇಳಿದ್ರೆ ಲಿಕ್ವಿಡ್ ಫಂಡ್ ನಲ್ಲಿ ನೀವು ದುಡ್ಡು ಹಾಕ್ಬೋದು. ಇಲ್ಲ ನನಗೆ ರಿಟೈರ್ಮೆಂಟ್ಗೆ ದುಡ್ಡು ಬೇಕು ಅಂತ ಹೇಳಿದ್ರೆ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ ನಲ್ಲಿ ದುಡ್ಡು ಹಾಕ್ಬೋದು. ಈ ರೀತಿಯ ಆಯ್ಕೆಗಳನ್ನ ಷೇರು ಮಾರುಕಟ್ಟೆಯಲ್ಲಿ ಮಾಡಿಕೊಳ್ಳೋದು ಕಷ್ಟ. ನೀವು ಬೇಕಾದ ರೀತಿಯಲ್ಲಿ ಹೂಡಿಕೆಯನ್ನ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಅಷ್ಟಾಗಿ ಅವಕಾಶ ಷೇರು ಮಾರುಕಟ್ಟೆಯಲ್ಲಿ ಸಿಗೋದಿಲ್ಲ. ಈ ಒಂದು ಅಂಶ ಕೂಡ ಮ್ಯೂಚುವಲ್ ಫಂಡ್ ಅನ್ನ ಷೇರು ಮಾರುಕಟ್ಟೆ ಹೂಡಿಕೆಗಿಂತ ಭಿನ್ನವಾಗಿಸುತ್ತೆ. ಇನ್ನು 5ನೇ ವಿಚಾರ, ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಶಿಸ್ತನ್ನ ಕಾಯ್ದುಕೊಳ್ಳೋದು ಬಹಳ ಸುಲಭ. ಹೇಗೆ ಅಂತೇಳಿ ನೀವು ಕೇಳ್ಬೋದು. SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, ವ್ಯವಸ್ಥಿತ ಹೂಡಿಕೆ ಯೋಜನೆ ಅಂತೇಳಿ ಒಂದಿದೆ. ನೀವು ಉದಾಹರಣೆಗೆ SIP ಅನ್ನ ಆರಂಭಿಸಿದ್ರೆ ಯಾವುದೋ ಒಂದು ನಿರ್ದಿಷ್ಟ ಮ್ಯೂಚುವಲ್ ಫಂಡ್ ಅನ್ನ ಆಯ್ಕೆ ಮಾಡಿಕೊಂಡು ಪ್ರತಿ ತಿಂಗಳು 500 ರೂಪಾಯಿ ಹಾಕ್ತೀನಿ ಇಂಥ ದಿನ ಅಂತ ಹೇಳಿದ್ರೆ, ಉದಾಹರಣೆಗೆ ನಾನು ಆಗಸ್ಟ್ 5ನೇ ತಾರೀಕು 500 ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರೆ ಮತ್ತೆ ನೀವು ಸೆಪ್ಟೆಂಬರ್ 5ನೇ ತಾರೀಕು ಅದೇ ಮ್ಯೂಚುವಲ್ ಫಂಡ್ಗೆ 500 ರೂಪಾಯಿ ಹಾಕಬೇಕಾಗತ್ತೆ SIP ಮಾಡಿದಾಗ. ಈ ರೀತಿಯ ಶಿಸ್ತನ್ನ ಕಾಯ್ದುಕೊಳ್ಳೋದು ಬಹಳ ಸುಲಭ. ಆದ್ರೆ ಕೆಲವು ಷೇರು ಹೂಡಿಕೆಯಲ್ಲೂ ಈ ರೀತಿಯ SIP ಆಯ್ಕೆಗಳು ಇದ್ದಾವೆ. ಆದರೆ ಮ್ಯೂಚುವಲ್ ಫಂಡ್ ನಲ್ಲಿ ಇದು ಹೆಚ್ಚು ವ್ಯವಸ್ಥಿತವಾಗಿದೆ. ಮತ್ತೆ ಫಂಡ್ ಮ್ಯಾನೇಜರ್ಗಳು ಇಲ್ಲಿ ಅದನ್ನ ನಿರ್ವಹಿಸೋದ್ರಿಂದ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಒಂದು ಹೂಡಿಕೆಯ ಶಿಸ್ತು ಇಲ್ಲಿ ನಿಮ್ಮಲ್ಲಿ ರೂಢಿ ಆಗ್ಬಿಡುತ್ತೆ. ಇನ್ನು 6ನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ ಹೂಡಿಕೆಗಳಲ್ಲಿ ಮಾರುಕಟ್ಟೆ ಏರಿಳಿತದ ಬಗ್ಗೆ ನೀವು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಯಾಕೆ ಅಂತ ಹೇಳಿ ನೀವು ಕೇಳ್ಬೋದು. ಅದನ್ನ ಫಂಡ್ ಮ್ಯಾನೇಜರ್ ನೋಡ್ಕೊಳ್ತಾರೆ. ಮಾರುಕಟ್ಟೆಯಲ್ಲಿ ಯಾವುದೋ ಒಂದು ಷೇರು ಏರಿಕೆ ಆಯ್ತಾ ಅಥವಾ ಒಟ್ಟಾರೆ ಮಾರುಕಟ್ಟೆನೇ ಕುಸಿತ ಕಾಣ್ತಾ, ಈ ಸಂದರ್ಭದಲ್ಲಿ ಹೂಡಿಕೆಯನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋ ಪರಿಣಿತಿ ಆ ಒಂದು ಫಂಡ್ ಮ್ಯಾನೇಜರ್ಗೆ ಇರುತ್ತೆ. ಈ ಸಾಮಾನ್ಯ ಹೂಡಿಕೆದಾರರ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಷೇರು ಮಾರುಕಟ್ಟೆ ದಿಢೀರ್ ಕುಸಿತ ಕಂಡಾಗ ಆತಂಕಕ್ಕೊಳಗಾಗ್ತಾರೆ. ಯಾವ ಶೇರನ್ನ ಇಟ್ಕೋಬೇಕು, ಯಾವ ಶೇರನ್ನ ಮಾರಾಟ ಮಾಡಬೇಕು, ಯಾವ ಶೇರನ್ನ ನಾವು ಮತ್ತೆ ಖರೀದಿ ಮಾಡಬೇಕು, ಈ ಯಾವ ಅಂದಾಜು ಕೂಡ ಒಬ್ಬ ಸಾಮಾನ್ಯ ಹೂಡಿಕೆದಾರನಿಗೆ ಇರೋದಿಲ್ಲ. ಅವರು ಅಧ್ಯಯನ ಮಾಡಿ ಕಲ್ತಿದ್ರೆ ಅದು ಬೇರೆ ವಿಚಾರ. ಅವರು ಯಾವುದೇ ಅಧ್ಯಯನ ಮಾಡಿಲ್ಲ ಆದ್ರೆ ನಾನು ಶೇರಲ್ಲಿ ಹೂಡಿಕೆ ಮಾಡ್ತೀನಿ ಅಂದ್ರೆ ಅದು ಆಗದೇ ಇರೋ ಕೆಲಸ. ಈ ಕಾರಣದಿಂದಾಗಿ ಮ್ಯೂಚುವಲ್ ಫಂಡ್ ನಲ್ಲಿ ನೀವು ಮಾರುಕಟ್ಟೆ ಏರಿಳಿತಗಳ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು 7ನೇ ವಿಚಾರ, ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ನಲ್ಲಿ ನೀವು ಹೂಡಿಕೆ ಮಾಡಿದಾಗ ನಿಮಗೆ ತೆರಿಗೆ ಅನುಕೂಲ ಕೂಡ ಸಿಗುತ್ತೆ. ಸೆಕ್ಷನ್ 80C ಅಡಿನಲ್ಲಿ 1.5 ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನು ನೀವು ಪಡೆದುಕೊಳ್ಬಹುದು. ಆದರೆ ಷೇರು ಮಾರುಕಟ್ಟೆ ಹೂಡಿಕೆಗೆ ಈ ರೀತಿಯ ತೆರಿಗೆ ಲಾಭ ಇಲ್ಲ. ಇದನ್ನ ನೀವು ಗಮನಿಸ್ಕೋಬೇಕು. ಒಟ್ಟಾರೆಯಾಗಿ ನಾನು ಏನು ಹೇಳಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ, ನಿಮಗೆ ಪರಿಣಿತಿ ಇದೆ, ಷೇರುಗಳ ಹೂಡಿಕೆ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಗೊತ್ತಿದೆ ಅಂತಾದ್ರೆ ನೇರವಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಇಲ್ಲ ನನಗೆ ಗೊತ್ತಿಲ್ಲ, ಒಬ್ರು ಕೈ ಹಿಡಿದು ನಡೆಸಬೇಕು ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ ಒಳ್ಳೆ ಆಯ್ಕೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ತಲೆನೋವುಗಳನ್ನ ತಲೆಬಿಸಿಗಳನ್ನ ಅಲ್ಲಿ ಫಂಡ್ ಮ್ಯಾನೇಜರ್ ತೆಗೆದುಕೊಳ್ತಾರೆ. ನೀವು ಒಂದು ಒಳ್ಳೆ ಫಂಡ್ ಅನ್ನ ಆಯ್ಕೆ ಮಾಡಿ ಅದರಲ್ಲಿ ಹೂಡಿಕೆ ಮಾಡ್ತಾ ಹೋದ್ರೆ ಸಾಕು, ನಿಮ್ಮ ಹಣ ಬೆಳೆಯುತ್ತಾ ಹೋಗುತ್ತೆ. ಅದರ ಜವಾಬ್ದಾರಿಯನ್ನ ಫಂಡ್ ಮ್ಯಾನೇಜರ್ ತೆಗೆದುಕೊಳ್ತಾರೆ. ಕೊನೆಯದಾಗಿ ಒಂದು ಮಾತು, ಹಣಕಾಸು ನಿರ್ವಹಣೆಯನ್ನ ನೀವು ಕಲಿಬೇಕು. ನೀವೇ ನಿಮ್ಮ ದುಡ್ಡನ್ನ ನಿರ್ವಹಣೆ ಮಾಡಬೇಕು. ಅವಾಗ ಮಾತ್ರ ನಿಮ್ಮ ದುಡ್ಡು ನಿಮಗಾಗಿ ದುಡಿಯುತ್ತೆ. ಈ ಮಾತನ್ನ ನೆನ್ಪಿಟ್ಕೊಳ್ಳಿ. ನಾವೇನು ಮ್ಯೂಚುವಲ್ ಫಂಡ್ ಬಗ್ಗೆ ಸಲಹೆ ಕೊಡ್ತಿದ್ದೀವಿ ಅದು ಹಣಕಾಸು ಶಿಕ್ಷಣದ ಉದ್ದೇಶದಿಂದ ಮಾತ್ರ, ಯಾವುದೇ ಶಿಫಾರಸಲ್ಲ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಧನ್ಯವಾದ.